ಹಾಯ್, TRS ಹೆಲ್ದಿ ಕುಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಈಸಿಯಾಗಿ ಅರ್ಜೆಂಟ್ ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ಏನು ಬೇಕಾಗಿಲ್ಲ ಇದಕ್ಕೆ ಐಟಮ್ಸು: ಟೊಮೊಟೊ, ತೊಗರಿಬೇಳೆ, ಈರುಳ್ಳಿ. ಇವು ಹಾಕ್ಬಿಟ್ಟು ಸಿಂಪಲ್ಲಾಗಿ 10 ನಿಮಿಷನೂ ಆಗಲ್ಲ, 5 ನಿಮಿಷ ಕೂಡ ಆಗಲ್ಲ, ಕುಕ್ಕರಲ್ಲಿ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಬೇಗ ಸಾಂಬಾರು. ದಿಢೀರ್ ಬೇಳೆ ಸಾರು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ತೊಗರಿಬೇಳೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ತೊಳೆದು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ, ಟೊಮೊಟೊ ದಪ್ಪ ಇದ್ದರೆ 2 ಹಾಕೊಳ್ಳಿ, ಚಿಕ್ಕದಿದ್ದರೆ 3 ಟೊಮೊಟೊ ಇದೇ ಥರ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈರುಳ್ಳಿ 2 ಈರುಳ್ಳಿ, ಚಿಕ್ಕದು 2 ಈರುಳ್ಳಿ ಹಾಕಿ ತಗೊಂಡಿದ್ದೀನಿ. ಇವು 3 ಇಂಪಾರ್ಟೆಂಟು: ಟೊಮೊಟೊ, ಬೇಳೆ, ತೊಗರಿಬೇಳೆ. ಇಷ್ಟಿದ್ರೆ ವೆರಿ ಸಿಂಪಲ್ಲು, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಈರುಳ್ಳಿ, ಸಾಸಿವೆ, ಮನೇಲಿ ಮಾಡಿರೋದೆ ಸಾಂಬಾರು ಪೌಡ್ರು, ಅರಿಶಿನ ಪೌಡ್ರು, ಉಪ್ಪು, ಕರಿಬೇವು. 5 ನಿಮಿಷ ಸಾಕು. ದಿಢೀರ್ ಅಂತ ಬೇಳೆ ಸಾಂಬಾರು ಕೆಲವು ತುಂಬ ಇಷ್ಟ ಆಗುತ್ತೆ ಬೇಳೆ ಸಾರು, ಅದಕ್ಕಾಗಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಂತ ಮಾಡ್ಕೊಳ್ಳೋದು ನೋಡ್ಕೊಳ್ಳಿರಂತೆ ಬನ್ನಿ, ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ 2 ರಿಂದ 3 ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಒಂದು ರೌಂಡ್ ರುಬ್ಕೊಂಡ್ಬಿಡಿ. ನೋಡಿ, ಒಂದು 75% ರುಬ್ಕೊಂಡಿದ್ದೀನಿ. ನೀವು ಇದೇ ಥರ ಇದೆ ಅದಕ್ಕೇನೆ ಫಸ್ಟ್ ಟೊಮೊಟೊ ರುಬ್ಕೊಂಡ್ಬಿಡಿ. ಎಣ್ಣೆ ಜಾಸ್ತಿ ಹಾಕೋಬೇಡಿ, 1.5 2 ಸ್ಪೂನ್ ಹಾಕೊಂಡಿದ್ದೀನಿ. ಉರಿ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಕುಕ್ಕರ್ಗೆ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಉರಿ ಮೀಡಿಯಮ್ ಆಗಿ ಇಟ್ಕೊಂಡು, ಯಾಕಂದ್ರೆ ಕಲ್ತ್ಕೊಳ್ಳೋರ್ಗೆ ಉರಿ ಯಾವತ್ತೂ ಮೀಡಿಯಮ್ ಆಗಿ ಇಟ್ಕೊಂಡು. ನೋಡಿ, 1 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ, ಅಷ್ಟೇ ಸಾಕು. ಸಾಂಬಾರ್ಗೇನು ಜಾಸ್ತಿ ಹಾಕೋಬೇಡಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಲ್ಲ, ಆ ತೊಗರಿಬೇಳೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಟೊಮೊಟೊ ರುಬ್ಕೊಂಡಿದ್ದೀನಲ್ಲ, ಈ ಥರ ಟೊಮೊಟೊ ಎಲ್ಲ ಅದಕ್ಕೆ ಬೇಳೆ ಜೊತೆಗೇನೆ ಹಾಕ್ಬಿಡಿ, ಟೊಮೊಟೊ ರುಬ್ಕೊಂಡಿರೋದು. ನೋಡಿ, ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈ ಥರ ತಿರುಗಿಸ್ಕೊಂಬಿಡಿ. ತಿರುಗಿಸ್ಕೊಂಡ್ಬಿಟ್ಟು 5 ನಿಮಿಷಕ್ಕೆ ಕುಕ್ಕರ್ ಕೂಗ್ಬಿಟ್ರೆ ಸಾಂಬಾರು ಆಗುತ್ತೆ ರೀ. 1 ಗ್ಲಾಸಿಂದ 1.5 ಗ್ಲಾಸು ನೀರು ನೀವು ಅಳತೆ ಮಾಡಿ ಹಾಕ್ಕೊಳ್ಳಿ. ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ನೀರೊಂದು ಸ್ವಲ್ಪ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ, ಪ್ರತಿ ಸಲ ಹೇಳ್ತೀನಿ, ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ ಕೈಯಲ್ಲಿ. ನೀವು ಸ್ಪೂನಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಅರಿಶಿನ ಪೌಡ್ರ್ ಒಂದೇ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಕ್ಕದು 1 ಚಿಟಕಿ ಟೀ ಸ್ಪೂನ್ ಇರುತ್ತಲ್ಲ, ಆ ಥರ 1 ಟೀ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ತಿರುಗಿಸ್ಬಿಟ್ಟು 1 ವಿಜಲ್ ಕೂಗಿಸ್ಕೊಂಡ್ಬಿಡೋಣ. ಒಂದೇ 1 ವಿಜಲ್ ಅಥವಾ 2 ವಿಜಲ್ ಕೂಗಿಸ್ಕೊಳ್ಳಿ. ನೋಡಿ, 2 ವಿಜಲ್ ಕೂಗಿಸ್ಕೊಂಡಿರೋದು ಬೇಳೆ ಕುಕ್ಕರ್ ಬೆಂದಿದೆ. ನೋಡಿ, ಇದೇ ಥರ 2 ವಿಜಲ್ ಕೂಗಿಸ್ಕೊಂಡ್ಬಿಡಿ. ಬೇಳೆ ಇಷ್ಟೇ ಬೆಂದೋಗ್ಬಿಡುತ್ತೆ. ನೋಡಿ, ಬೌಲಲ್ಲಿ ಮನೆ ಸಾಂಬಾರು ಪೌಡ್ರನ್ನೇ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀವು ಗಟ್ಟಿಗೆ ಬೇಕಂದ್ರೆ ಸಾಂಬಾರು ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ನೋಡಿ, ಮನೆ ಸಾಂಬಾರು ಪೌಡ್ರು ಈ ಥರ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು, ತುಂಬ ಈಸಿ ಸಾಂಬಾರು. ಇದೇನು ಟೇಸ್ಟ್ ಇರುತ್ತೆ ಅಂದ್ಕೊಬಿಡಿ. ಟೇಸ್ಟ್ ಇಲ್ದಲೆ ಯಾವ ರೆಸಿಪಿಗಳು ತೋರಿಸಲ್ಲ. ತಿಂದ್ಬಿಟ್ಟು ಬೇಕೇ ಟೇಸ್ಟ್ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಸೂಪರಾಗಿರೋ ಟೇಸ್ಟ್, ತುಂಬ ಟೇಸ್ಟ್ ಆಗಿರೋ ರೆಸಿಪಿಗಳೇ ಎಲ್ಲ ತೋರಿಸ್ಕೊಂಡ್ಬಂದಿದ್ದೀನಿ. ಅದರಲ್ಲಿ ಇದು ಒಂದು ಬೇಳೆ ಸಾರು ಸೂಪರಾಗಿರುತ್ತೆ. ಟೇಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು. ಅದು ಕಲಿಸ್ಕೊಂಡಿದ್ದೀನಲ್ಲ, ಸ್ವಲ್ಪ ನೀರು ಹಾಕಿ. ನೀವು ಇನ್ನೊಂದು ಸ್ವಲ್ಪ ತೆಳುಗೆ ಬೇಕಾದರೆ ತೆಳುಗನ್ನೇ ಕಲಿಸ್ಕೊಳ್ಳಿ. ನೋಡಿ, ಹಾಕ್ಬಿಡಿ. ಇದರೊಳಗೆ ಹಾಕ್ಬಿಟ್ಟು 1 2 ರಿಂದ 3 ನಿಮಿಷ ಸಾಂಬಾರು ಹೆಂಗೆ ಕುದಿಯುತ್ತೋ ಆ ಥರ ಕುದಿಯೋಕೆ ಬಿಟ್ಬಿಡಿ. ಕುದಿಸ್ಕೊಂಡ್ಬಿಡಿ, ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ಈ ಥರ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಈರುಳ್ಳಿ, ಟೊಮೊಟೊ, ತೊಗರಿಬೇಳೆ ಸಾಂಬಾರು ರೆಡಿಯಾಗಿದೆ. ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಹಪ್ಪಳನ ಅಥವಾ ಸಂಡಿಗೆನ ಇದ್ರೂ ನೆಂಚ್ಕೊಳ್ಳಿ. ಇವಾಗ ಮಾವಿನ ಸೀಸನ್ ಇರೋದ್ರಿಂದ ಯಾವುದು ನೆಂಚ್ಕೊಳ್ಳೋಕ್ಕೂ ಬೇಡ, ಬರೀ ಮಾವಿನಣ್ಣೆ ನೆಂಚ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ರೀ. ಬೇಸಿಗೆನಲ್ಲಂತೂ ಸೂಪರ್ ಸಾಂಬಾರಿದು. ದಿಢೀರ್ ಅಂತ ಆಗೋಗುತ್ತೆ. ಕಲಿಯೋರು ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನೂ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದೇ ಸಾಂಬಾರುಗಳಿಂದ ಬೇರೆ ಬೇರೆ ಸಾಂಬಾರುಗಳೆಲ್ಲ ಈಸಿಯಾಗಿ ಕಲ್ತ್ಕೋಬೋದು. ನೋಡಿ, ಸಿಂಪಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲ್ವ ಅಂತ ಕೇಳ್ಬೋದು ನೀವು. ಅದು ತಿಳಿ ಸಾರಿಗೆ ಹಾಕ್ತೀನಿ. ಬೇಳೆ ಟೊಮೊಟೊ 2 ಬೇಯಿಸ್ಕೊಂಡು ತಿಳಿ. ಇನ್ನೂ ಆ ರೆಸಿಪಿ ಮಾಡಿಲ್ಲ. ನೆಕ್ಸ್ಟ್ ರೆಸಿಪಿಲಿ ತಿಳಿ ಸಾಂಬಾರು ಮಾಡಿ ತೋರಿಸ್ತೀನಿ. ಇದು ಬೇಳೆ, ಈರುಳ್ಳಿ, ಟೊಮೊಟೊ ಇವು 3 ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಂತೂ ಎಲ್ಲ ಇಷ್ಟಪಡ್ತಾರೆ. ನನ್ನ ಮಗನಿಗಂತೂ ಸಖತ್ ಇಷ್ಟ.
ನಿಮ್ಮನೇಲೂ ಇದೇ ಥರ ಮಾಡಿಕೊಂಡು ಹೇಗಿತ್ತು ಅಂತ ತಿಂದ್ಬಿಟ್ಟು ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.